2 ಅಂತ ಒಂದು ಪ್ರೊವಿಷನ್ ಇದೆ. ಇದರಲ್ಲಿ ನಮ್ಗೆ ಬೇಕಾಗಿರೋದು 5 ಎಕರೆ ಲ್ಯಾಂಡ್. ಸಾಗರದಲ್ಲಿ ನಮಗೆ 5 ಎಕರೆ ಲ್ಯಾಂಡ್ ಇಲ್ಲಿ ಕೊಟ್ಟಿದ್ರು. ಎನ್ಕಂಪ್ರೆನ್ಸ್ ಫ್ರೀ ವಿತ್ ಕಾಂಪೌಂಡ್ ವಾಲ್ ಅಂಡ್ ಗೇಟ್ ಕಾಂಪ್ಲೆಕ್ಸ್ ಎಲ್ಲ ಸೇರಿ ಮಾಡಿ ಕೊಟ್ಟಿರೋದು. ಅದರ ಆಮೇಲೆ ನಮ್ಮ ಕೆಲಸ ಶುರುವಾಯಿತು ಫೆಬ್ರವರಿ 2025ಗೆ. ಇವಾಗ 26 ಆಗಸ್ಟ್ಗೆ ಕಂಪ್ಲೀಟ್ ಆಗೋದಂತ ಪರಿಸ್ಥಿತಿಯಲ್ಲಿ ಇದೆ ಬಿಲ್ಡಿಂಗ್ ಮಾತ್ರ. ಇನ್ನು ಆಲ್ರೆಡಿ ನಮ್ಮ ಬ್ಯಾಕ್ ಆಫೀಸ್ ವರ್ಕು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಎಕ್ಸಿಬಿಷನ್ ಗ್ಯಾಲರಿಗಳು 2 ಬರ್ತವೆ. ಒಂದು ಫನ್ ಸೈನ್ಸ್ ಗ್ಯಾಲರಿ, ಇನ್ನೊಂದು ವರ್ಲ್ಡ್ ಲೈಫ್ ಬಿನೀತ್ ಓಷನ್ ಅಂತ. ಇದು 2 ಗ್ಯಾಲರಿಗಳು ಬರ್ತವೆ. ಆಕ್ಚುಲಿ ಇಲ್ಲಿ 3 ಗ್ಯಾಲರಿ ಏರಿಯಾ ಇದೆ. ಇನ್ನೊಂದು ಟೆಂಪ್ರರಿ ಎಕ್ಸಿಬಿಷನ್ ಗ್ಯಾಲರಿ ಅಂತ ಹೇಳ್ತೀವಿ. ಇದರಲ್ಲಿ ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಅಂತ ಒಂದಿದೆ. ಆ ಟ್ರಾವೆಲಿಂಗ್ ಎಕ್ಸಿಬಿಟ್ಸ್ ಬರುವಾಗ ಇಲ್ಲಿ ಡಿಸ್ಪ್ಲೇ ಮಾಡಿಕೊಂಡು ಒಂದು 3 ತಿಂಗಳು 6 ತಿಂಗಳು ಇಲ್ಲಿ ಡಿಸ್ಪ್ಲೇ ಮಾಡಿಕೊಂಡು ಮಕ್ಕಳೆಲ್ಲ ನೋಡಿದ ಆಮೇಲೆ ಮತ್ತು ಇಲ್ಲಿಂದ ಇನ್ನೊಂದು ಸೈನ್ಸ್ ಸೆಂಟರ್ ಕಳಿಸ್ಕೊಡ್ತಾರೆ. ಅಂಥದಕ್ಕೂ ಒಂದು ಪ್ರೊವಿಷನ್ ಕೊಟ್ಟಿದ್ದೀವಿ. ಅದರಲ್ಲೇ ಒಂದು ಆಕ್ಟಿವಿಟಿ ಸೆಂಟರ್ ಬರುತ್ತೆ. ಚಿಲ್ಡ್ರನ್ಸ್ ಬಂದು ಆಕ್ಟಿವಿಟೀಸ್ ಜೊತೆ ಸೈನ್ಸು ಹೆಂಗೆ ಕಲ್ತ್ಕೊಳ್ಳೋದು ಅನ್ನೋದು ಅದರಲ್ಲೂ ಇರುತ್ತೆ. ಮತ್ತು ಎಕ್ಸಿಬಿಟ್ ಡೆವಲಪ್ಮೆಂಟ್ ಲ್ಯಾಂಪ್ ಅಂತ ಇಲ್ಲಿ ರೆಡಿ ಮಾಡಿರುವ, ಇಲ್ಲಿ ನಾವು ಹಾಕಿರುವ ಎಕ್ಸಿಬಿಟ್ಗಳು ಅದು ಹಾಕಿದ ಆಮೇಲೆ ಮೇಂಟೆನೆನ್ಸ್ ಖಂಡಿತ ಬಂದೇ ಬರುತ್ತೆ. ಸೊ 1 ವರ್ಷವರೆಗೆ ನಾವು ಮೇಂಟೆನೆನ್ಸ್ ತೊಗೋತೀವಿ. ಅದರ ಆಮೇಲೆ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕಿರುವ ಟೆಕ್ನಿಕಲ್ ಅಸಿಸ್ಟೆಂಟ್ಸು, ಟೆಕ್ನಿಷಿಯನ್ಸು, ಸೆಂಟರ್ ಹೆಡ್ಸು ಅವರೆಲ್ಲ ಸೇರಿ ಇದನ್ನು ಮೇಂಟೈನ್ ಮಾಡ್ಕೊಳ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಲ್ಯಾಬ್ ಒಂದು ಬೇಕಂತ ಒಂದು ಎಕ್ಸಿಬಿಷನ್ ಲ್ಯಾಬ್ ಅಂತ ಒಂದು ಮಾಡಿಟ್ಟಿರ್ತೀವಿ. ಒಂದು ಸ್ಟೋರ್ಸು ಇದೆ. ಆಡಿಟೋರಿಯಂ 125 ಸೀಟ್ ಕೆಪಾಸಿಟಿ ಆಡಿಟೋರಿಯಂ ಇದೆ. 15 ಸೀಟಿಂಗ್ ಕೆಪಾಸಿಟಿ ಕಾನ್ಫರೆನ್ಸ್ ರೂಮ್ ಇದೆ. ಇಂಥದ್ದು ಇದರಲ್ಲಿ ಇದೆ. ಇದು ಬಿಟ್ಟು ಆಚೆ ನಾವು ಸೈನ್ಸ್ ಪಾರ್ಕ್ ಅಂತ ಒಂದು ಮಾಡ್ತೀವಿ. ಇದು ಎಲ್ಲ ರೀತಿಯಿಂದ ಸ್ಟೂಡೆಂಟ್ಸ್ಗಳಿಗೂ ಯೂಸ್ ಆಗುತ್ತೆ. ಮೋಸ್ಟ್ಲಿ 8 to 12 ಇರುವ ಸ್ಟೂಡೆಂಟ್ಸಿಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಅದಕ್ಕಿಂತ ಚಿಕ್ಕವರು ಬಂದು ಜಾಲಿಯಾಗಿ ನೋಡಿಕೊಂಡು ಹೋಗೋಕ್ಕಾಗುತ್ತೆ. ಮಿಕ್ಕವರು ಕಲ್ತ್ಕೋಬೋದು ಇದರಲ್ಲಿ. ಬಿಕಾಸ್ ಸೈನ್ಸ್ ಎಕ್ಸಿಬಿಟ್ಸ್ನ ನಾವು ಒಂದು ಫನ್ನಿ ವೇಯಲ್ಲಿ ಇಲ್ಲ ಆಟ ಆಡಿ ಕಲ್ತ್ಕೊಳ್ಳೋದಂಗೆ ಒಂದು ರೀತಿಯಲ್ಲಿ ಹಾಕಿರ್ತೀವಿ ಇಲ್ಲಿ. ಸೊ ಇಟ್ ಈಸ್ ಕಾಲ್ಡ್ ಇಂಟರಾಕ್ಟಿವ್ ಎಕ್ಸಿಬಿಟ್ಸ್ ಅಂತ. ಅವರು ಕೈ ಇಟ್ಟು ಯಾವುದೋ ಒಂದು ಬಟನೋ ಇಲ್ಲ ಒಂದು ಇದನ್ನು ತಿರುಗಿಸ್ರೆ ಅದು ಹೆಂಗೆ ಕೆಲಸ ಆಗುತ್ತೆ, ಏನು ಕೆಲಸ ಆಗುತ್ತೆ. ಪಕ್ಕದಲ್ಲಿ ಒಂದು ರೈಟರ್ಸ್ ಕೊಟ್ಟಿರ್ತೀವಿ. ಅದು ಏನು ಮಾಡಬೇಕು, ನೀವು ಮಾಡಿದ ಮೇಲೆ ಏನು ನಡೆಯುತ್ತೆ, ಅದು ನಡೆದ ಮೇಲೆ ಅದ್ರ ಕೆಳಗಡೆ ಅದರದ್ದು ಕಾನ್ಸೆಪ್ಟ್ ಏನು, ಸೈಂಟಿಫಿಕಲಿ ಅದರದ್ದು ಕಾನ್ಸೆಪ್ಟ್ ಏನು ಅಂತೇದು ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ಕ್ಯಾಂಪಸ್ಸಿನ ಪಕ್ಕದಲ್ಲಿ ನಮ್ಮ ಯೂನಿವರ್ಸಿಟಿಗೆ ಸೇರಿದಂತ ಸುಮಾರು 5 ಎಕರೆ ಜಾಗವನ್ನ ಸೈನ್ಸ್ ಸೆಂಟರ್ ಕ್ಯಾಟಗರಿ 2 ಇದಕ್ಕೋಸ್ಕರ ನಮ್ಮ ಯೂನಿವರ್ಸಿಟಿ ಕೊಟ್ಟಿತ್ತು. ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ವಿಶೇಷವಾಗಿ ಇದರ ಉದ್ದೇಶ ಪ್ರಾಕ್ಟಿಕಲ್ ಆಗಿ ಮಕ್ಕಳಿಗೆ ಥಿಯರಿ ಅಷ್ಟೇ ಸೀಮಿತ ಆಗಬಾರ್ದು. ಪ್ರಾಕ್ಟಿಕಲ್ ಆಗಿ ಲ್ಯಾಬ್ ಎಕ್ಸ್ಪೆರಿಮೆಂಟ್ಸ್ ಸಿಗಬೇಕು. ಅದಕ್ಕೆ ಬೇಕಂತ ಎಕ್ವಿಪ್ಮೆಂಟ್ಸ್ಗಳನ್ನ ಇದೆಲ್ಲದೂ ಕೂಡ ಫುಲ್ಫಿಲ್ ಮಾಡುವಂಥ ಒಂದು ಕೆಲಸ ಈ ಒಂದು ಲ್ಯಾಬಲ್ಲಿ ವಿಶೇಷವಾಗಿ ಆಗ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸನ್ಮಾನಿಸುತ್ತಾ ಹಿಂದಿನ ಅವತ್ತಿನ ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಮಿನಿಸ್ಟ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಲ್ಯಾಂಡನ್ನು ನಾವು ಕೊಡ್ತೀವಿ, ಇದಕ್ಕೆ ಪ್ರಪೋಸಲ್ಗೆ ನೀವು ಕ್ಲಿಯರೆನ್ಸ್ ಕೊಡಬೇಕು ಅಂತ ಹೇಳಿ ಆಗಿನ ಮಂತ್ರಿಗಳಾದಂಥ ಮನ್ಸುಖ್ ಮಾಂಡವಿಯಾ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿತ್ತು. ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಸುಮಾರು ಇದಕ್ಕೆ 12 ಕೋಟಿ ಹಣ ಇದಕ್ಕೆ ಅಧಿಕೃತವಾಗಿ ಸ್ಯಾಂಕ್ಷನ್ ಆಗಿದೆ. ಇನ್ಫ್ರಾಸ್ಟ್ರಕ್ಚರ್ಗೆ ಸುಮಾರು 12 crores ಆಗುತ್ತೆ. ಈಗ ಆಲ್ರೆಡಿ ಫಿನಿಶಿಂಗ್ ಸ್ಟೇಜಲ್ಲಿದೆ. ಆಡಿಟೋರಿಯಂ ಫೈನಲ್ ಆಗ್ತಾ ಇದೆ. ಇನ್ನೊಂದು 2 crores ಇದರಲ್ಲಿ ಎಕ್ವಿಪ್ಮೆಂಟ್ಸ್ಗಳನ್ನ ತರುವಂಥ ಒಂದು ಪ್ರಯತ್ನ ಕೂಡ ಇದರ ಮುಖಾಂತರ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 10 ಕೋಟಿ ಅದಕ್ಕೆ ಬಿಲ್ಡಿಂಗ್ಗೆ ಬರುತ್ತೆ. ಇನ್ನು 2 ಕೋಟಿ ಎಕ್ವಿಪ್ಮೆಂಟ್ಸಿಗೆ ಬರುತ್ತೆ. ಬಿಲ್ಡಿಂಗ್ ಕೂಡ ಇನ್ನೂ 1 ಕೋಟಿ ಶಾರ್ಟೇಜ್ ಆಗ್ತಾ ಇದೆ ಅಲ್ಲಿ ಲ್ಯಾಬ್ ಇದೆಲ್ಲ ಮುಗಿಸೋಕ್ಕೆ. ಸೊ ಅದಕ್ಕೂ ಕೂಡ ಒಂದು ವ್ಯತ್ಯಾಸದ ಒಂದು ಹಣವನ್ನು ಜೋಡಿಸುವಂಥ ಕೆಲಸ ಆಗಬೇಕಾಗಿದೆ. ಅದನ್ನು ಕೂಡ ಗಮನ ಕೊಡ್ತೀವಿ. ಇದು ಒಂದು. ಎರಡನೇದು ವಿಶೇಷವಾಗಿ ಥಿಮ್ಯಾಟಿಕ್ ಗ್ಯಾಲರಿ ಅಂತ ಹೇಳಿ ಬಯೋಡೈವರ್ಸಿಟಿಗೆ ಇರ್ಬೋದು, ಓಷನ್ ರಿಲೇಟೆಡ್ ಇರ್ಬೋದು, ಮಿನರಲ್ ರಿಲೇಟೆಡ್ ಇರ್ಬೋದು, ವರ್ಲ್ಡ್ ಲೈಫ್ ಬಿನೀತ್ ಓಷನ್ ಅಂದರೆ ಓಷನ್ನಿನ ಸಮುದ್ರದ ಅಡಿಯಲ್ಲಿ ಕೆಳಗಿರುವಂಥ ಎಲ್ಲ ವಿಚಾರಗಳನ್ನು ಇಲ್ಲಿ ಬಂದಾಗ ತಿಳ್ಕೊಳ್ಲಿಕ್ಕೆ ಇದಕ್ಕೆ ಮೇನ್ ಇದಕ್ಕೆ ಈ ಒಂದು ವಿಚಾರದಲ್ಲಿ ಆಪ್ಷನ್ ಅನ್ನು ಇದಕ್ಕೆ ಹೆಚ್ಚಿಗೆ ಈ ಲ್ಯಾಬಲ್ಲಿ ಕೊಡುವಂಥ ಕೆಲಸ ಆಗಿದೆ. ನಮ್ಮ ಶಿವಮೊಗ್ಗ ಕ್ಷೇತ್ರದ ನಮ್ಮ PU ಮಕ್ಕಳುಗಳು, ಸೈನ್ಸಲ್ಲಿ ಆಸಕ್ತಿ ಇರೋವಂಥವ್ರು ಅಂಥವರೆಲ್ಲರೂ ಕೂಡ ಇಲ್ಲಿ ಬಂದು ಇಲ್ಲಿ ಸಮಯವನ್ನು ಕಳಿಬೋದು ಮತ್ತು ಸಂಶೋಧನೆಯನ್ನು ಮಾಡ್ಬೋದು. ರಿಸರ್ಚ್ ಮಾಡಲಿಕ್ಕೂ ಕೂಡ ಇಲ್ಲಿ ಅವಕಾಶಗಳಿಗಿದೆ. ಸೊ ಈ ರೀತಿ ಯುವ ವಿಜ್ಞಾನಿಯನ್ನ ತಯಾರು ಮಾಡುವಂಥ ಒಂದು ಕೇಂದ್ರ
ಇಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇತ್ತು. ಸೊ ಅಪೇಕ್ಷೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಪ್ರಪೋಸಲ್ ನಾವು ಕಳಿಸ್ಕೊಟ್ಟಿದ್ವಿ. ಕೇಂದ್ರ ಮತ್ತು ರಾಜ್ಯ ಇಬ್ಬರು 50% ಹಾಕಿ ಇದನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಕೊಟ್ಟಂಥ ಹಣಕ್ಕಿಂತ ಭೂಮಿ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಇಂಥ ಪ್ರೈಮ್ ಪ್ಲೇಸಲ್ಲಿ ನಮ್ಮ ಕುವೆಂಪು ಯೂನಿವರ್ಸಿಟಿ ಈ ಜಾಗವನ್ನು 5 ಎಕರೆ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಯುಟಿಲೈಸ್ ಮಾಡ್ಕೊಂಡು ಒಂದು 2.5 ಎಕರೆ ಮಾತ್ರ ಯೂಸ್ ಮಾಡಿದ್ದೀವಿ. ಇನ್ನೂ 2.5 ಎಕರ್ಸ್ ಇದೆ. ಒಂದು ಒಳ್ಳೆ ರೀತಿಯಂಥ ಒಂದು ಪ್ಲಾನೆಟೋರಿಯಂನ ಅದನ್ನು ಕೂಡ ಇಲ್ಲಿ ಇನ್ಸ್ಟಾಲ್ ತರುವಂಥ ಕೆಲಸವನ್ನು ಮಾಡಿದ್ರೆ ಸೊ ಬಂದಂಥ ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯಂಥ ಒಂದು ಸೈನ್ಸ್ ಒಂದು ಟೂರಿಸಂ ಸೆಂಟರು ಕೂಡ ಇದು ಆಗುತ್ತೆ. ಸೊ ಆ ದಿಕ್ಕಲ್ಲಿ ಬರುವಂಥ ದಿನದಲ್ಲಿ ಲ್ಯಾಬನ್ನು ಇಲ್ಲಿ ಪ್ಲಾನೆಟೋರಿಯಮನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಒಂದು ಅತ್ಯುತ್ತಮವಾದಂಥ ಒಂದು ಯುವ ವಿಜ್ಞಾನಿಗಳಿಗೆ ಒಂದು ಸಮಯ ಕೇಳುವಂಥ ಒಂದು ಕೇಂದ್ರ ಇದು ಆಗಬೇಕು.